ಇದು ಇಡೀ ರಾಜ್ಯವೇ ನೋಡಲೇಬೇಕಾದಂತಹ ಸ್ಟೋರಿ. ಸಕ್ಕರೆ ನಾಡಿನಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಮೂಢ ನಂಬಿಕೆಯಿಂದ ಹೆಣ್ಣು ಕುಲಕ್ಕೆ ಕಂಟಕ ಬಂದೊದಗಿದೆ. ಇದು ಇಡೀ ರಾಜ್ಯವೇ ನೋಡಲೇಬೇಕಾದಂತಹ ಸ್ಟೋರಿ. ಸಕ್ಕರೆ ನಾಡಿನಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಮೂಢ ನಂಬಿಕೆಯಿಂದ ಹೆಣ್ಣು ಕುಲಕ್ಕೆ ಕಂಟಕ ಎದುರಾಗಿದೆ. ಈಗ ಮುಟ್ಟಾದ್ರೆ ಈ ಹೆಣ್ಮಕ್ಳು ಊರನ್ನೇ ಬಿಟ್ಟು ಆಚೆ ಹೋಗ್ಬೇಕು. ಇದೆಂತ ಪರಿಸ್ಥಿತಿ? ಊರಾಚೆಗಿನ ಕಣದಲ್ಲೇ ಒಬ್ಬಂಟಿಯಾಗಿ ವಾಸವನ್ನ ಮಾಡಬೇಕು. ಋತುಮತಿಯಾದ ವೇಳೆ ಗ್ರಾಮದಲ್ಲೇ ಇರುವಂತಿಲ್ಲ. ಇವರು ಊರಾಚೆ ಹೋಗ್ಬೇಕಾಗತ್ತೆ. ಮುಟ್ಟನ್ನ ತಪ್ಪಿಸಿಕೊಳ್ಳಲು ಮಾತ್ರೆಯನ್ನ ನುಂಗ್ತಾ ಇದ್ದಾರೆ ಇಲ್ಲಿ ಮಹಿಳೆಯರು. ಅವರ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ? ಮಾತ್ರೆ ನುಂಗಿದ ಅನೇಕರ ಆರೋಗ್ಯದಲ್ಲಿ ಈಗಾಗಲೇ ವ್ಯತ್ಯಯ ಆಗಿದೆ. ಇದು ಇಡೀ ರಾಜ್ಯವೇ ನೋಡಲೇಬೇಕಾದಂತಹ ಸ್ಟೋರಿ. ಮಂಡ್ಯದ ಮಳವಳ್ಳಿ ತಾಲೂಕಿನ ಗುಂಡಾಪುರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಗ್ರಾಮದಲ್ಲಿ ಮಾರ್ಚ್ ತಿಂಗಳಲ್ಲಿ ನಡೆಯುವ ದೇವಿ ಜಾತ್ರೆ. ಈ ದೇವಿ ಜಾತ್ರೆಗೋಸ್ಕರ ಮುಟ್ಟಾದ್ರೆ ಈ ಊರಲ್ಲಿ ಯಾರು ಕೂಡ ಇರಂಗಿಲ್ಲ. ಹೆಣ್ಮಕ್ಳು ಊರನ್ನ ಬಿಟ್ಟು ಆಚೆ ಹೋಗಬೇಕು. ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವ ಅಥವಾ ಮೂಢನಂಬಿಕೆಯ ಯುಗದಲ್ಲಿ ಬದುಕ್ತಾ ಇದ್ದೀವ ಒಂದೂ ಕೂಡ ಗೊತ್ತಾಗ್ತಾ ಇಲ್ಲ. ಈ ಬಾರಿ ಮಾರ್ಚ್ 12ರಿಂದ ಜಾತ್ರೆ ಆರಂಭ ಆಗಲಿದೆ. ಜಾತ್ರೆಗೂ ಮುನ್ನ ತಡರಾತ್ರಿ ಡಂಗೂರ ಸಾರಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. 1 ತಿಂಗಳು ಗ್ರಾಮದಲ್ಲಿ ಮಾಂಸಾಹಾರ ಸೇವನೆ ಮಾಡಂಗಿಲ್ಲ. ಬಾಣಂತಿ ಋತುಮತಿಯಾದವರು ಊರು ತೊರೆಬೇಕು. ಇದೆಂತ ಕರ್ಮಾರಿ? ಜಾತ್ರೆ ಬಂದ್ರೆ ಆತಂಕದಲ್ಲೇ ಬದುಕು ದೂಡ್ತಾ ಇದ್ದಾರೆ ಈ ಗ್ರಾಮದ ಹೆಣ್ಮಕ್ಳು. ದೈವದ ಭಯಕ್ಕೆ ಹೆದರಿ ಮಾತ್ರೆಯನ್ನ ಮಹಿಳೆಯರು ಸೇವಿಸ್ತಾ ಇದ್ದಾರೆ. ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಈ ಪದ್ಧತಿ ನಡೆದು ಬರ್ತಾ ಇದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ಗುಂಡಾಪುರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇನ್ನು ಗ್ರಾಮದಲ್ಲಿ ಮಾರ್ಚ್ ತಿಂಗಳಲ್ಲಿ ದೇವಿ ಜಾತ್ರೆ ನಡೆಯುತ್ತೆ. ನಾವು ಯಾವುದೇ ದೈವಕ್ಕಾಗಿರಬಹುದು ಯಾವುದಕ್ಕೂ ಕೂಡ ಅಪಮಾನ ಮಾಡ್ತಾ ಇಲ್ಲ, ಅವಮಾನ ಮಾಡ್ತಾ ಇಲ್ಲ. ಈ ಪದ್ಧತಿ ಏನಿದೆ, ನಂಬಿಕೆ ಓಕೆ, ದೈವದ ಮೇಲೆ ನಂಬಿಕೆ ಇರಬೇಕು. ಆದರೆ ಮೂಢನಂಬಿಕೆ ಎಷ್ಟು ಸರಿ ಅಂತ. ಹೆಣ್ಮಕ್ಳು ಊರಾಚೆ ಹೋಗಿ ಇರಬೇಕು ಅಂತಂದ್ರೆ ಎಷ್ಟು ಸರಿ? ಬಾಣಂತಿ ಇರ್ತಾರೆ, ಬಾಣಂತಿಯ ಜೊತೆ ಮಗು ಇರುತ್ತೆ, ಹೇಗೆ ಊರಾಚೆ ಹೋಗಿರ್ತಾರೆ? ಋತುಮತಿ ಆಗೋದು ಒಂದು ಪ್ರಕೃತಿ ನಿಯಮ. ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಒಂದು ಕಾಲಮಾನದವರೆಗೂ ಋತುಮತಿ ಆಗೇ ಆಗ್ತಾರೆ. ಅವ್ರನ್ನ ನೀವು ಊರಾಚೆ ಇಟ್ಟರೆ ಅವ್ರಿಗೇನು ಆಗಬೇಕು? ಹಾಗಾಗಿ ಎಷ್ಟೋ ಮಹಿಳೆಯರು ಈ ರೀತಿ ನಮ್ಮನ್ನು ಊರಾಚೆ ಇಡ್ತಾರೆ ಅನ್ನುವ ಉದ್ದೇಶಕ್ಕಾಗಿ ಮಾತ್ರೆಯನ್ನು ತಗೋತಾ ಇದ್ದಾರೆ. ಆ ಮಾತ್ರೆಯಿಂದ ಎಷ್ಟೆಲ್ಲ ತೊಂದರೆ ಆಗುತ್ತೆ ಗೊತ್ತಾ? ಮದುವೆ ಆಗದೆ ಇರೋರು ಇರ್ತಾರೆ, ಮದುವೆ ಆಗಿರೋರು ಇರ್ತಾರೆ, ಮಕ್ಕಳಾಗದೆ ಇರೋ ಮಹಿಳೆಯರು ಇರ್ತಾರೆ. ಅವರೆಲ್ಲರೂ ಕೂಡ ಈ ರೀತಿಯ ಮಾತ್ರೆಯನ್ನು ಸೇವನೆ ಮಾಡಿದ್ರೆ ಅವರ ಆರೋಗ್ಯದಲ್ಲಿ ಎಷ್ಟೆಲ್ಲ ಏರುಪೇರಾಗುತ್ತೆ. ಎಷ್ಟೋ ಜನರಿಗೆ ಗರ್ಭಕೋಶದ ಸಮಸ್ಯೆ ಕೂಡ ಉಂಟಾಗುತ್ತೆ. ಈ ಮಾತ್ರೆ ಸೇವನೆ ಮಾಡಬಾರ್ದು ಅಂತ ಡಾಕ್ಟ್ರೇ ಹೇಳ್ತಾರೆ. ಅಂಥದ್ರಲ್ಲಿ ಈ ಮೂಢನಂಬಿಕೆಯಿಂದಾಗಿ ಅವರು ಮಾತ್ರೆ ಸೇವನೆ ಮಾಡಿದ್ರೆ ಅವರ ಆರೋಗ್ಯದ ಗತಿ ಏನಾಗಬೇಕು ಹೇಳಿ? ಪವರ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಅನಿಷ್ಟ ಆಚರಣೆ ಬೆಳಕಿಗೆ ಬಂದಿದೆ. ಕ್ಯಾಮರಾ ಮುಂದೆ ಮಾತನಾಡಲು ಇಲ್ಲಿನ ಮಹಿಳೆಯರು ಹೆದರ್ತಾರೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಸ್ವಲ್ಪ ಹಿಂಜರಿಕೆ ಇರುತ್ತೆ ಮಹಿಳೆಯರಿಗೆ ಈ ವಿಚಾರವಾಗಿ. ಅದು ಕೂಡ ಈ ಋತುಮತಿ ಆಗಿದ ತಕ್ಷಣ ಹೊರಗಡೆ ಇರ್ತಾರೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ಸ್ವಲ್ಪ ಹಿಂಜರಿಕೆ ಇರುತ್ತೆ. ಮುಟ್ಟು ಮುಂದೂಡಲು ಮಹಿಳೆಯರು ಮಾತ್ರೆಯನ್ನು ಸೇವಿಸ್ತಾರೆ ಈ ಗ್ರಾಮದಲ್ಲಿ. ಮಾತ್ರೆ ಸೇವನೆಯಿಂದ ಆರೋಗ್ಯ ಸಮಸ್ಯೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಹೊಲದಲ್ಲಿ ಇರೋಕೆ ಆಗಲ್ಲ ಅಂತ ಮಾತ್ರೆಯನ್ನ ಸೇವಿಸಿ ಚಿತ್ರ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಅನಿಷ್ಟ ಪದ್ಧತಿಯ ಬಗ್ಗೆ ಮಹಿಳೆಯರು ಅಳಲನ್ನ ತೋಡ್ಕೊಂಡಿದ್ದಾರೆ. ಪವರ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಅನಿಷ್ಟ ಆಚರಣೆ ಬೆಳಕಿಗೆ ಬಂದಿದೆ. ಕ್ಯಾಮರಾ ಮುಂದೆ ಮಾತನಾಡೋದಕ್ಕೆ ಇಲ್ಲಿನ ಮಹಿಳೆಯರು ಹೆದರಿದ್ದಾರೆ. ಸ್ವಲ್ಪ ಹಿಂಜರಿಕೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಮುಟ್ಟು ಮುಂದೂಡಲು ಮಹಿಳೆಯರು ಮಾತ್ರೆಯನ್ನ ಸೇವಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ಒಬ್ರು ಮಾತನಾಡಿದ್ದಾರೆ. ಹಾಗಾದ್ರೆ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಹಿಳೆ ಏನ್ ಹೇಳಿದ್ದಾರೆ ನೋಡೋಣ. ಅದೇ ನೀವು ಸ್ವಲ್ಪ ಚಿಕ್ಕವರಾಗಿದ್ದಾಗ ತಗೋತಾ ಇದ್ರಿ. ಯಾವ ಕಾರಣಕ್ಕೆ ಹೋಗ್ಬೇಕು ಅಂತ ಜಾತ್ರೆ ಸಲುವಾಗಿ ತಗೋತಿದ್ದೆ ಸರ್. ಆಗ ಆಮೇಲೆ ನನಗೆ ಗರ್ಭಕೋಶ ತೊಂದರೆ ಬತ್ತು. ಅದರಿಂದ ಆಪರೇಷನ್ ಮಾಡಿಸ್ಕೊಂಡ 25 ವರ್ಷಕ್ಕೆ. ಹೌದಾ? ಏನ್ ಯಾವ ಆಪರೇಷನ್ ಮಾಡಿಸ್ಕೊಂಡ್ರಿ? ಗರ್ಭಕೋಶದ್ದು. ಏನಕ್ಕೆ ಮಾಡಿಸ್ಕೊಂಡಿದ್ದು? ಅದೇ ತೊಂದರೆ ಆಯ್ತು ಒಳಗಡೆ. ಮಾತ್ರೆ ನುಂಗ್ತಿದ್ರಲ್ಲ ಅದಕ್ಕ? ಯಾವ ತಗೋತೀರಾ ಮಾತ್ರೆ ನೀವು? ಈ ಜಾತ್ರೆ ಟೈಮಲ್ಲಿ ಸರ್ ಇದ್ದಾಗ ಯಾವಾಗ್ಲೂ. ಏನಂತ ಏನಕ್ಕೆ ಈ ಜಾತ್ರೆ ಅಂದ್ರೆ ಸರ್ ಜಾಸ್ತಿ ಶುದ್ಧ ಸೂಕ್ಷ್ಮದಿಂದ ಮಾಡ್ಬೇಕು. ಹಿಂದೆಯಿಂದ ನಾಟಕ ಬಂದದೆ. ಅವ್ರು ಹೇಳ್ದಂಗೆ ಕೇಳ್ಬೇಕು. ಎಲ್ಲ ಲಿಂಗಾಯತರುಗಳೇ ಇಲ್ಲಿ ಪೂಜೆ ಪುಸ್ಕಾರ ಮಾಡೋರು. ಅವ್ರು ಹೇಳ್ದಂಗೆ ನಡ್ಕೋಬೇಕು.
ಸತ್ತೋದವ್ರು ಇರುವಂಗಿಲ್ಲ, ಡೆಲಿವರಿ ಆದವ್ರು ಇರುವಂಗಿಲ್ಲ, ದೊಡ್ಡದಾದ ಹೆಣ್ಮಕ್ಳು ಇರುವಂಗಿಲ್ಲ, ಹೊರಗಡೆ ಇರ್ಬೇಕಿದ್ದಾರೆ ದೂರ ಒಳಗಡೆ ಬೇರೆ ಕಡೆ ಹೋಗ್ಬೇಕು, ನೆಂಟ್ರು ಮನೆಗಳಿಗೆ ಹೋಗ್ಬೇಕಿದ್ದಾರೆ. ಹತ್ರದಲ್ಲಿ ಇರೋ ನೆಂಟ್ರು ಮನೆ ಆದ್ರೇನು ಹೋಗೋದು, ದೂರ ಇರೋರಾದ್ರೆ ಹಿಂಸೆ ಅಲ್ವ ಸರ್ ನಮ್ಗೆ, ಒಬ್ಬಂತಗಳಿಗೆ ದನ ಕರ ಇರೋರಿಗೆ. ಊರಿಂದ ಆಚೆ ಅಂದ್ರೆ ಯಾರ್ದಾರು ಮನೆ ಹುಡಿಕೊಂಡು ಹೋಗ್ಬೋದು. ಒಟ್ನಲ್ಲಿ ನಮ್ಮ ಊರಲ್ಲಿ ಇರ್ಬಾರ್ದು ಅಷ್ಟೇ ಸರ್. ಹೊಲಗಳು ತಾವ್ ಇರ್ಬೇಕು. ಹೊಲಗಳು ತಾವ್ ಇವತ್ತಿನ ಕಾಲದಲ್ಲಿ ಹೆಂಗಸರುಗಳು ಆಗಲ್ಲ ಸರ್. ಹಿಂಸೆ. ಆಗ ನಮ್ಮ ಗುಡ್ಲು ಮಡಗಿ ಹೊರಗಡೆ ಗುಡ್ಲು ಮಡಗಿ ಕಳ ಮಾಡ್ತಿದ್ರು, ರಾಗಿ ಕಳನ. ಆ ಕಾಲದಲ್ಲಿ ಗುಡ್ಲು ಮಡಗಿ ಇನ್ನೊಂದ್ ಗುಡ್ಲು ಮಡಗಿಕೊಂಡು ಕಾಯ್ಕೋರು. ನಮ್ಗೆ ಮುಗಿಗೂ ನಾವು ಒಂದ್ ಗುಡ್ಲು, ಬೇರೆಯವ್ರು ಮನೆಗೆ ಹೋಗಕ್ಕೆ ಒಂದ್ ಗುಡ್ಲು, ಮನೆಯಿಂದ ಅಡಿಗೆ ಮಾಡಿ ತಕ್ಕ ಬಂದ್ ದೂರ ಕೊಟ್ಟು ಅವ್ರು ನೀರ್ ಇಕ್ಕಬೇಕು ಮನೆಯಲ್ಲಿ. ಹಂಗೆ ನಮ್ದು ಯಾಕಂಗೆ ಅದೇನು ಹಂಗೆ ಹೇಳಿ ಸೂಕ್ಷ್ಮ ಉರಿಬೇಡಿ, ಮೆಣಸಿನ ಸುಡ್ಬೇಡಿ, ಎಳ್ಳು ಇಡ್ಬೇಡಿ, ಒಳ್ಳೆಯವರೆಲ್ಲ ಹೋಗಿರಿ ಕೆಟ್ಟರ ಹಾಕಿದೀನಿ ಸಾಕ್ತಾರೆ ಇಲ್ಲಿ ಇಟ್ಕೊಂಡು ಇಲ್ಲಂತಾವ್. ಅಲ್ಲಿ ದೇವಮಾನ ಅದೇ ನೋಡಿ ಅಲ್ಲಂತ ಡಂಗೂರ ಸಾರ್ತಾರ. ರಾತ್ರಿ ಒಂದು 3 ಗಂಟೆ 2:30 ಸಾರ್ತಾರ. ಸಾರಿ ಸಾರ್ತಾನೆ. ಆಮೇಲೆ ಅಲ್ಲಿ ದೇವ್ರ ಸಾರ್ತಾನೆ. ತಿರ್ಗ ಅಲ್ಲಿ ನಲ್ಗುದು ದೇವಸ್ಥಾನ ನೋಡಿ 5 ತಾವ್ ಸಾರುದು. ಗ್ರಾಮದಿಂದ ಹೊರ ಹೋಗಲು ಒತ್ತಾಯ ಮಾಡಿಲ್ಲ, ಆದ್ರೆ ಹೊರಗೆ ಹೋಗೋದು ಬಿಡೋದು ಅವರವರಿಗೆ ಬಿಟ್ಟಿದ್ದು ಅಂತ ಇಲ್ಲೊಬ್ರು ಹೇಳಿಕೆ ಕೊಟ್ಟಿದ್ದಾರೆ. ಗ್ರಾಮದಿಂದ ಹೊರ ಹೋಗಿ ಅಂತ ನಾವ್ ಯಾರಿಗೂ ಕೂಡ ಒತ್ತಾಯ ಮಾಡಿಲ್ಲ, ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಅವರ ಇಷ್ಟ. ಹೋಗ್ಬೇಕು ಬಿಡ್ಬೇಕು ಅವ್ರು ಅದನ್ನ ಡಿಸೈಡ್ ಮಾಡ್ಕೊಳ್ಬೇಕು. ದೈವ ಭಕ್ತಿ, ದೈವಕ್ಕೆ ತಗ್ಗಿ ಬಗ್ಗಿ ಬಾಳ್ತೀನಿ ಅಂದ್ರೆ ಇರ್ತಾರೆ. ನಾವು ಯಾವ ಡಂಗೂರವನ್ನು ಹೊಡ್ಸಲ್ಲ ಅಂತ ಇಲ್ಲೊಬ್ರು ಅರ್ಚಕರು ಹೇಳಿದ್ದಾರೆ. ಈ ಆಚರಣೆ ಹಿಂದಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಈ ಬಗ್ಗೆ ತಹಶೀಲ್ದಾರ್ ಇನ್ಸ್ಪೆಕ್ಟರ್ಗೆ ದೂರನ್ನ ಕೊಟ್ಟಿದ್ದಾರೆ. ಗ್ರಾಮದ ಜನರಿಗೆ ತಿಳಿ ಹೇಳುವ ಕೆಲಸವನ್ನ ಮಾಡ್ತೀವಿ. ಗ್ರಾಮದ ಪ್ರಧಾನ ಅರ್ಚಕ ವೀರತಪ್ಪ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗ್ರಾಮದಿಂದ ಹೊರ ಹೋಗಲು ನಾವು ಯಾರಿಗೂ ಕೂಡ ಒತ್ತಾಯ ಮಾಡಿಲ್ಲ, ಹೊರಗಡೆ ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ನಾವೇನೂ ಕೂಡ ಹೇಳಿಲ್ಲ, ಯಾವ ಡಂಗೂರವನ್ನು ಕೂಡ ಹೊಡೆಸಿಲ್ಲ ಅಂತ ಅರ್ಚಕರು ಹೇಳ್ತಾ ಇದ್ದಾರೆ. ಆದ್ರೆ ಒಬ್ಬ ಮಹಿಳೆ ಮಾತಾಡುವಾಗ ಹೇಳ್ತಾ ಇದ್ರು, ಡಂಗೂರವನ್ನ ಹೊಡೆಸ್ತಾರೆ, ಯಾರಿಲ್ಲಿ ಋತುಮತಿ ಇರ್ತಾರೆ ಅಥವಾ ಬಾಣಂತಿ ಆಗಿರ್ತಾರೆ ಅವ್ರು ಯಾರೂ ಕೂಡ ಇರಂಗಿಲ್ಲ, ಒಂದು ಯಾರ ಮನೇಲಿ ಯಾರಾದ್ರೂ ಸತ್ತಿದ್ರೆ ಅವರು ಕೂಡ ಗ್ರಾಮದಲ್ಲಿ ಇರೋ ಹಾಗಿಲ್ಲ ಅಂತ ಮಹಿಳೆಯೊಬ್ರು ಮಾತನಾಡ್ತಾ ಹೇಳ್ತಾ ಇದ್ರು. ಆದ್ರೆ ಇಲ್ಲಿನ ಪ್ರಧಾನ ಅರ್ಚಕರು ಹೇಳಿರೋ ಪ್ರಕಾರ ನಾವು ಯಾವ ಡಂಗೂರವನ್ನು ಕೂಡ ಹೊಡೆಸಿಲ್ಲ ಅಂತ ಅರ್ಚಕರು ಹೇಳ್ತಾ ಇದ್ದಾರೆ. ಡಂಗೂರ ಹೊಡೆಸ್ಲಿ ಬಿಡಿಸ್ಲಿ, ಆದ್ರೆ ಒಬ್ಬ ಮಹಿಳೆಯರನ್ನ ಈ ರೀತಿ ಮುಟ್ಟಾದ್ರು ಅನ್ನುವ ಕಾರಣಕ್ಕೆ ಹೊರಗಡೆ ಇಡೋದು ಎಷ್ಟು ಸರಿ ಅಂತ ಈ ವಿಚಾರವಾಗಿ ಗ್ರಾಮದ ಪ್ರಧಾನ ಅರ್ಚಕ ವೀರತಪ್ಪ ಮಾಹಿತಿ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಮ್ಮ ಮನಸ್ಸು ತೋಚಿದ ನಾನ್ ಮಾಡ್ತೀನಿ, ನಿಮ್ ಮನಸ್ಸು ತೋಚಿದ ನೀವು ಮಾಡ್ತೀರಾ. ಇಲ್ಲಿ ಗಂಟೆ ಯಾರು ಬಲವಂತವಾಗಿ ನೀವು ಊರಿಂದ ಯಾಕೆ ಹೋಗಿಲ್ಲ, ನೀನ್ ಅಥವಾ ರಜಾ ಆಗಿದ್ಯಾ ಇದಾಗಿದ್ಯಾ ಇಂತ ಇಲ್ಲಿ ಗಂಟೆ ಯಾರು ಹೋಗಿ ಯಾರ ಮನೆಗೂ ಪ್ರಶ್ನೆ ಮಾಡಲ್ಲ, ಯಾರು ಮಾಡಿಲ್ಲ ಮಾಡಲ್ಲ. ಅವ್ರವ್ರ ಆತ್ಮಕ್ಕೆ ಬಿಟ್ಟದ್ದು ಸರ್. ನಾನು ದೈವ ಭಕ್ತಿ ಇದ್ರ ನಾನು ದೇವ್ರ ತಗ್ಗಿ ಬಗ್ಗೆ ಬಾಳ್ತೀನಿ ಅನ್ನೋದಾದ್ರೆ ನೀನು ಇರ್ಬೋದು. ಇಲ್ಲ ಅದ್ ಕಟ್ಕೊಂಡು ನನಗೆ ನನ್ ಪಡ ನಾನು ಮನೇಲಿರ್ತೀನಿ ಅಂದ್ರೆ ನನ್ಗೆ ಯಾರ ಮುಂದೆ ಪ್ರಶ್ನೆ ಮಾಡಲ್ಲ ಸರ್. ಇಷ್ಟು ನಡ್ಕೊಂಡು ಅಂದ್ರೆ ಈ ಡಂಗೂರ ಹೊಡಿಸ್ತಿರಂತೆ ಜಾತ್ರೆ ಸಂದರ್ಭದಲ್ಲಿ, ಅದೇನು ನಿಜನಾ ಸರ್? ಆಚೆ ಹೋಗ್ಬೇಕು ಅಂತ ಡಂಗೂರ ಹೊಡಿಸ್ತಾರೆ ಗ್ರಾಮದಲ್ಲಿ, ಆ ಬೈಕೇನೆ ಅರ್ಧ ಹೋಗ್ತಾರೆ ಆಚೆ ಅಂತ. ಯಾವ ಡಂಗೂರನ್ನು ಹೊಡಿಯಲ್ಲ, ಏನಿಲ್ಲ ಸರ್. ಅದು ಡಂಗೂರ ಹೊಡ್ಕ ಸಾರು ವಿಚಾರನೇ ಅಲ್ಲ. ನೀವೇನ್ ಹೇಳ್ತೀರಿ ಸರ್? ಈ ದೇವಸ್ಥಾನದ ಪ್ರಧಾನ ಅರ್ಚಕರು ನೀವೇನ್ ಹೇಳ್ತೀರಿ ಈ ಪದ್ಧತಿ ಬಗ್ಗೆ? ಇದು ತಲತಲಾಂತರ ನಡ್ಕ ಬಂದಿದೆ. ನಾವ್ ಯಾರು ಇಲ್ಲಿ ಗಂಟ ಯಾರು ಅಥವಾ ಪ್ರಶ್ನೆ ಮಾಡಿಲ್ಲ. ಈಗ ಅವ್ರಿದ್ರ ಇಷ್ಟ ಇದ್ರ ಮುಂದಕ್ಕೆ ಹಿಂದೆ ಸಂಪ್ರದಾಯ ಇತ್ತು ಅಂದ್ರ ಅದರಲ್ಲಿ ಕೆಲವೆಲ್ಲ ತಿದ್ದುಪಡಿ ಆವಾಗಿವೆ, ನಿಮ್ದಷ್ಟು ಯಾವ್ದು ಇಲ್ಲ. ನಿಮ್ದಷ್ಟು ಯಾವ್ದು ಇಲ್ಲ, ಕೆಲವೆಲ್ಲ ತಿದ್ದುಪಡಿ ಆಗಿದೆ. ಈಗ ಬೇಕು ಅಂದ್ರೆ ಅವ್ರವ್ರ ಆವ ಭಾವ ನಾವ್ ಯಾರು ಪ್ರಶ್ನೆ ಮಾಡಲ್ಲ. ಅರ್ಚಕರಾಗ್ಲಿ ಜನಗಳಾಗ್ಲಿ ಈ ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಅವರು ಹೋದ್ಸರಿ ಇಂದು ತಹಸೀಲ್ದಾರ್ ಮುಂದ್ಗಡೆ ಅದನ್ನ ಪ್ರಶ್ನೆ ಮಾಡಿದ್ರು ಸರ್. ಮಾಡಿದ್ದಾರೆ, ತಹಸೀಲ್ದಾರ್ ಕೊಟ್ಟಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ, ಎಂಕ ಕೊಟ್ಟಿದ್ದಾರೆ. ಅವರು ಅದನ್ನೇ ಹೇಳಿದ್ದಾರೆ, ನೋಡಪ್ಪ ನಿನ್ಗೆ ಆ ರೀತಿ ಬಂದಂತ ಸಂದರ್ಭದಲ್ಲಿ ನಿನ್ಗೆ ಕಂಪ್ಲೇಂಟ್ ಯಾರ ಬಂದು ನಿನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನೀನು ನನ್ನ ಹತ್ರ ಬಂದು ನೀನ್ ಹೇಳು, ನಾನು ಅವ್ರ ಮೇಲೆ ಏನ್ ಬೇಕು ಕ್ರಮನ ತಗೊಳ್ತೀನಿ ಅಂತ ಹೇಳಿದ್ದಾರೆ ಸರ್. ಮನೆ ಹೆಸರು ಬಂದಾಗ ಕೇಳಿದಾಗ ಹೇಳು, ನಮ್ಗೆ ಕಂಪ್ಲೇಂಟ್ ಕೊಡು, ಅವ್ರ ಮೇಲೆ ಕ್ರಮ ತಗೊಳ್ತೀನಿ. ಡಂಗೂರ ಸಾರುವ ವಿಚಾರ ಕೇಳಿದ್ರೆ ಇಲ್ಲಿನ ಗ್ರಾಮಸ್ಥರು ಜಾರ್ಕೊಳ್ತಾ ಇದ್ದಾರೆ. ಯಾರಿಗೂ ಒತ್ತಾಯ ಮಾಡಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಏನ್ ಸ್ವಾಮಿ ಡಂಗೂರ ಸಾರ್ತಾರಂತೆ ಹೌದಾ ಅಂತ ಕೇಳಿದ್ರೆ ಇಲ್ಲಿ ಗ್ರಾಮಸ್ಥರು ಜಾರ್ಕೊಳ್ತಾ ಇದ್ದಾರೆ.
ಯಾರಿಗೂ ಒತ್ತಾಯ ಮಾಡಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಮನೆ ಬಳಿ ಹೋಗಿ ಯಾರೂ ಕೂಡ ಒತ್ತಾಯ ಮಾಡೋದಿಲ್ಲ. ಡಂಗೂರ ಸಾರುವ ವಿಚಾರ ಕೇಳಿದ್ರೆ ಗ್ರಾಮಸ್ಥರು ಜಾರ್ಕೊಳ್ತಾ ಇರೋದು. ನಾವ್ ಯಾರೂ ಕೂಡ ಮನೆಯಿಂದ ಹೊರಗಡೆ ಹೋಗಿ ಅಂತ ಒತ್ತಾಯ ಮಾಡಲ್ಲ, ಮನೆ ಹತ್ರ ಕೂಡ ನಾವ್ ಯಾರು ಕೂಡ ಹೋಗೋದಿಲ್ಲ, ಅದು ಅವರವರಿಗೆ ಬಿಟ್ಟಿದ್ದು ಅಂತ ಗ್ರಾಮಸ್ಥರು ಜಾರ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಗ್ರಾಮಸ್ಥರು ಏನ್ ಹೇಳಿದ್ದಾರೆ ಕೇಳಿ. ಅಲ್ಲ, ಈಗ ಡಂಗೂರ ಸಾರ್ಬೇಕಾದ್ರೆ ರಾತ್ರಿ ಊರಿಂದ ಹೊರಗೆ ಹೋಗ್ಬೇಕು, ನೀವು ರೈತರೇ, ಹೌದೌದು, ಎಲ್ಲ ಆಚರಣೆಗಳು ಏನು ಹೊಸ್ತೇನಲ್ಲ, ಯಾವುದು ಏನೋ ಹೇಳ್ಬೋದು. ಅವನ ಕರ್ತವ್ಯ ಏನಲ್ಲ. ಆಮೇಲೆ ಈಗ ಹೊಸ ಸೃಷ್ಟಿ ಏನ್ ಮಾಡುದಲ್ಲ, ಹಿಂದಿಂದ ಬಂದಿರುವಂಥದ್ದು ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ಮಾಡುದು ಅಷ್ಟಲ್ದೇನೆ ಯಾರ ಮನೆ ತಗೋಗಿ ನಿಮ್ಮ ಮನೆಗೆ ಹೋಗಲ್ರ, ನೀವು ಹಾಸ್ಕೊಳ್ಳಿ, ನೀವು ಯಾರನ್ನೂ ಬನ್ನಿ, ಯಾರ ಮನೆ ತಗೋ ಯಾರು. ಈಗ ನಾನು ದೇವ್ರ ಮೇಲೆ ನಂಬಿಕೆ ನಾ ಪಾಲಿಸ್ತೀನಿ. ಈಗ ನಮ್ಮನೆಯಲ್ಲ ಕೆಲವರು ಪಾಸೂರು ಇಲ್ಲ, ಬಿಟ್ಬಿಡ್ತಾರೆ. ಏನ್ ಮಾಡೋಕ್ಕಾಗ್ತದೆ? ಅವ್ರನ್ನ ಏನು ಇದಾಗ್ತೀನಿ ಬಿಟ್ಬಿಟ್ಟೆ ಅಂತ ಕೇಳ್ಕೊಳ್ಳಿಲ್ಲ, ಅವರು ಸೇರಿದ್ರು. ಪವರ್ ಟಿವಿ ವರದಿಯ ಬಳಿಕ ಎಚ್ಚೆತ್ತ ಗ್ರಾಮಸ್ಥರಿಂದ ದೂರನ್ನ ನೀಡಲಾಗಿದೆ. ತಹಶೀಲ್ದಾರ್ ಪೊಲೀಸ್ ಅಧಿಕಾರಿಗಳಿಗೆ ದೂರು ಸಲ್ಲಿಕೆ ಮಾಡಲಾಗಿದೆ. ಪವರ್ ಟಿವಿ ವರದಿಯ ಬಳಿಕ ಎಚ್ಚೆತ್ತ ಗ್ರಾಮಸ್ಥರಿಂದ ದೂರನ್ನ ನೀಡಲಾಗಿದೆ. ತಹಶೀಲ್ದಾರ್ ಪೊಲೀಸ್ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ದೂರು ಬೆನ್ನಲ್ಲೇ ಮೂಢನಂಬಿಕೆ ಆಚರಿಸದಂತೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. 10/2/2023 ಆದೇಶವನ್ನ ತಹಶೀಲ್ದಾರ್ ಹೊರಡಿಸಿದ್ದಾರೆ. ಇದರ ಜೊತೆಗೆ ಪೊಲೀಸರು ಶಾಂತಿ ಸಭೆಯನ್ನ ನಡೆಸಿ ಮಾತುಕತೆಯನ್ನ ಕೂಡ ಮಾಡಿದ್ರು. ಪವರ್ ಟಿವಿ ವರದಿಯ ಬಳಿಕ ಗ್ರಾಮಸ್ಥರಿಂದ ದೂರು ಸಲ್ಲಿಕೆಯಾಗಿದೆ. ತಹಶೀಲ್ದಾರ್ ಪೊಲೀಸ್ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ದೂರು ಕೊಟ್ಟ ಬೆನ್ನಲ್ಲೇ ಯಾವುದೇ ರೀತಿಯ ಮೂಢನಂಬಿಕೆಯನ್ನ ಆಚರಿಸಬಾರದು ಅಂತ ಆದೇಶವನ್ನು ಕೂಡ ಮಳವಳ್ಳಿ ತಹಶೀಲ್ದಾರ್ ಅವರು ಹೊರಡಿಸಿದ್ದರು. 10/7/2023 ಈ ಆದೇಶವನ್ನ ಕೊಟ್ಟಿದ್ರು. ಇದರ ಜೊತೆಗೆ ಪೊಲೀಸರು ಕೂಡ ಯಾವುದೇ ರೀತಿಯ ಗಲಾಟೆ ಗಲಭೆ ಯಾವುದೂ ಕೂಡ ಆಗಬಾರದು ಅಂತ ಗ್ರಾಮದಲ್ಲಿ ಶಾಂತಿ ಸಭೆಯನ್ನ ನಡೆಸಿ ಮಾತುಕತೆಯನ್ನು ಕೂಡ ಮಾಡಿದ್ರು. ಪವರ್ ಟಿವಿ ವರದಿಯ ಬಳಿಕ ಗ್ರಾಮಸ್ಥರಿಂದ ದೂರು ಸಲ್ಲಿಕೆ ಮಾಡಲಾಗಿದೆ. ತಹಶೀಲ್ದಾರ್ ಪೊಲೀಸ್ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ದೂರು ಬೆನ್ನಲ್ಲೇ ಮೂಢನಂಬಿಕೆ ಆಚರಿಸದಂತೆ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಹಾಗಾದ್ರೆ ದೂರುದಾರ ಏನು ಹೇಳಿದ್ದಾರೆ ಕೇಳಿ. ಮುಂದೂಡಿಗೆ ಮಾತಾಡಿದಾಗ 1 ತಿಂಗಳು ಅಲ್ಲಿ ನಾಡಗೌಡರು ಅಂತ ಅವ್ರೆ, ಅರ್ಚಕರು ನಾಡಗೌಡರು ಸೇರಿ ಸಾರಿಸ್ತಾರೆ ಊರಲ್ಲಿ. ಹುಳ್ಳಿ ಕಾಳು ಉರಿವಂಗಿಲ್ಲ, ಅವಳು ನಡುವಂಗಿಲ್ಲ, ಹೊರಗಡೆ ಹೆಣ್ಮಕ್ಳು ಊರಿನ ಆಚೆ ಹೋಗೋದು, ಮಾಂಸ ತಿಂದು ಮಾತ್ರ ಹೋಗ್ಬೇಕಷ್ಟೇ, ಬಾಕಿ ಯಾರು ಹೋಗಂಗಿಲ್ಲ. ಮಾಂಸ ತಿಂದ್ರೆ ಮನೆಯವರು ಹೆಣ್ಮಕ್ಳು ಆಚೆ ಹೋಗ್ಬೇಕು. 1 ತಿಂಗಳ ಕಾಲ ಯಾರು ಸತ್ತು ಊರಿನ ಆಚೆ ಎತ್ಕೋಬೇಕು. ಆ ರೀತಿ ಕಾನೂನು ಮಾಡೋರು. ಅದು ಏನು ಮಾಡ್ತಾರೆ, ಹೆಣ್ಮಕ್ಳು ಕೆಲವು ಹೋದ್ರೆ ಏನು ಮಾಡ್ತಾರೆ, ಮಾತ್ರೆ ನುಂಗ್ತಾರೆ. ಮುಂದೂಡಿಗೆ ಮಾತ್ರೆ ನುಂಗಿದಾಗ ಏನಾಗುತ್ತೆ, ಗರ್ಭಕೋಶ ಹೋಯ್ತದೆ. ಗರ್ಭಪಾತ 140 ಜನಕ್ಕೆ ನಂಬರ್ಲಾಗದೆ. ಅವು ಬೇಕಾದ್ರೆ ಮಾಹಿತಿ ಕೊಡಿ ಅಂದರೆ ಲಿಸ್ಟ್ ಮಾಡಿ ನಾನು ಕೊಡ್ತೀನಿ ನೆಕ್ಸ್ಟ್ ಬೇಕಾದ್ರೆ ನಿಮಗೆ. ನಾವು ಹೇಳೋದು ಈ ಪದ್ಧತಿಯಲ್ಲಿ ತೆಗೀರಿ, ನೀವು ಉತ್ಸವ ಜಾತ್ರೆ ಏನೋ ನೀವು ಮಾಡ್ಕೊಳ್ಳಿ, ಇವೆಲ್ಲ ತೆಗೀರಿ, ಇವೆಲ್ಲ ಬೇಡಿ. ಅವ್ರಿಗೊಂದು ಕಾನೂನು ಇವ್ರಿಗೊಂದು ಕಾನೂನು ಏನು ಮಾಡೋದಿದೆಯಲ್ಲ. ನಮಗೆಲ್ಲ ಇದು ಈಗ ನಮ್ಮನ್ನೆಲ್ಲ ಹೋಗಿ ಅಂತಾರೆ, ಗೌಡ್ರನ್ನ SC ST ಅವ್ರನ್ನ ಹೋಗಿ ಅಂತಾರೆ, ಅವ್ರು ಮಾತ್ರ ಮನೇಲಿರ್ತಾರೆ. ಜಾತ್ರೆ ಸಂಬಂಧ 1 ತಿಂಗಳು ಅಲ್ಲಿ ನಾಡಗೌಡರು ಅಂತ ಅವ್ರೆ, ಅರ್ಚಕರು ನಾಡಗೌಡರು ಸೇರಿ ಸಾರಿಸ್ತಾರೆ ಊರಲ್ಲಿ. ಹುಳ್ಳಿ ಕಾಳು ಉರಿವಂಗಿಲ್ಲ, ಅವಳು ನಡುವಂಗಿಲ್ಲ, ಹೊರಗಡೆ ಹೆಣ್ಮಕ್ಳು ಊರಿನ ಆಚೆ ಹೋಗೋದು, ಮಾಂಸ ತಿಂದು ಮಾತ್ರ ಹೋಗ್ಬೇಕಷ್ಟೇ, ಬಾಕಿ ಯಾರು ಹೋಗಂಗಿಲ್ಲ. ಮಾಂಸ ತಿಂದ್ರೆ ಮನೆಯವರು ಹೆಣ್ಮಕ್ಳು ಆಚೆ ಹೋಗ್ಬೇಕು. 1 ತಿಂಗಳ ಕಾಲ ಯಾರು ಸತ್ತು ಊರಿನ ಆಚೆ ಎತ್ಕೋಬೇಕು. ಆ ರೀತಿ ಕಾನೂನು ಮಾಡೋರು. ಅದು ಏನು ಮಾಡ್ತಾರೆ, ಹೆಣ್ಮಕ್ಳು ಕೆಲವು ಹೋದ್ರೆ ಏನು ಮಾಡ್ತಾರೆ, ಮಾತ್ರೆ ನುಂಗ್ತಾರೆ. ಮುಂದೂಡಿಗೆ ಮಾತ್ರೆ ನುಂಗಿದಾಗ ಏನಾಗುತ್ತೆ, ಗರ್ಭಕೋಶ ಹೋಯ್ತದೆ. ಗರ್ಭಪಾತ 140 ಜನಕ್ಕೆ ನಂಬರ್ಲಾಗದೆ. ಅವು ಬೇಕಾದ್ರೆ ಮಾಹಿತಿ ಕೊಡಿ ಅಂದರೆ ಲಿಸ್ಟ್ ಮಾಡಿ ನಾನು ಕೊಡ್ತೀನಿ ನೆಕ್ಸ್ಟ್ ಬೇಕಾದ್ರೆ ನಿಮಗೆ. ಇದು ಇಡೀ ರಾಜ್ಯವೇ ನೋಡಲೇಬೇಕಾದಂತಹ ಸ್ಟೋರಿ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಸ್ಟೋರಿ ಇದು. ಒಬ್ಬ ಹೆಣ್ಮಗಳು ಮುಟ್ಟಾದ್ಲು ಅನ್ನೋ ಕಾರಣಕ್ಕೆ ಊರಿಂದ ಹೊರಗಡೆ ಇಡೋದು ಎಷ್ಟು ಸರಿ? ಏನು ಪ್ರಕೃತಿ ನಿಯಮ ಕಣ್ರಿ, ಅದು ಋತುಮತಿ ಆಗೋದು ಪ್ರಕೃತಿ ನಿಯಮ. ಪಾಪ ಆ ಹೆಣ್ಮಗಳು ಏನು ಮಾಡ್ತಾಳೆ, ಮಾತ್ರೆ ತಗೊಂಡ್ರೆ ಇದರ ಸೈಡ್ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಇದೆ ಗೊತ್ತಾ? ಗ್ರಾಮದಲ್ಲಿ ಎಲ್ಲ ಮಹಿಳೆಯರು ಕೂಡ ಇರ್ತಾರೆ, ಎಲ್ಲರೂ ಕೂಡ ಮಾತ್ರೆ ತಗೋಬೇಕು, ಮುಟ್ಟಾಕಿದ ತಕ್ಷಣ ಆಚೆ ಹೋಗ್ಬೇಕಂದ್ರೆ ಎಷ್ಟೇ ಸರಿ ಇದು? ನಿಮ್ಮ ಮನೆಯ ಹೆಣ್ಮಕ್ಳು ಕೂಡ ಹಾಗೆ ಮಾಡ್ತಾರಾ? ಮಾತ್ರೆ ತಗೋತಾರಾ? ಊರಿಂದ ಹೊರಗಡೆ ಇರ್ತಾರಾ? ನೀವೇನೇ ಪದ್ಧತಿ ಮಾಡಿ ಮಾಂಸಾಹಾರ ಮಾಡಂಗಿಲ್ಲ, ಎಲ್ಲವೂ ಕೂಡ ಸರಿ ಆಯಿತು. ದೈವಿಗೆ ನಾವು ಕೂಡ ಒಂದು ಏನು ದೈವಿ ಅಂದರೆ ನಮಗೂ ಕೂಡ ನಂಬಿಕೆ ಇದೆ.
ಯಾವುದೇ ದೈವಕ್ಕೆ ಅಪಮಾನ ಮಾಡ್ತಾ ಇಲ್ಲ, ಇಲ್ಲಿ ಅವಮಾನ ಮಾಡ್ತಾ ಇಲ್ಲ. ಆದರೆ ನೀವು ಮಾಡ್ತಾ ಇರುವಂತಹ ಮೂಢನಂಬಿಕೆ ಏನಿದೆ, ಈ ಮೂಢನಂಬಿಕೆ ಹೋಗಬೇಕು ಕಣ್ರಿ. ಮೊದಲು ಯಾವುದೇ ಹೆಣ್ಮಕ್ಳು ಹೋಗಿ ಊರಿಂದ ಆಚೆ ಇರಬೇಕಂದ್ರೆ ಯಾರೋ ಒಬ್ಬ ಕಳ್ಳ ಬಂದ ಅಥವಾ ದರೋಡೆಕೋರ ಬಂದ, ಅಥವಾ ಇತ್ತೀಚೆಗಂತೂ ಪುಂಡ ಪೋಖ್ರಿಗಳ ಹಾವಳಿ ಹೆಚ್ಚಾಗಿದೆ. ಯಾವುದೋ ಒಬ್ಬ ಪುಂಡ ಪೋಖ್ರಿ ಬಂದ ಅಂದರೆ ಆ ಹೆಣ್ಮಕ್ಳು ಎಲ್ರಿ ಹೋಗಬೇಕು? ಏನ್ರಿ ಆಗ್ಬೇಕು ಆ ಹೆಣ್ಮಕ್ಳು ಕತಿ? ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ, ಏನಿದು ಅನಿಷ್ಟ ಪದ್ಧತಿ? ಇನ್ನೂ ಈ ಅನಿಷ್ಟ ಪದ್ಧತಿ ಹೋಗಿಲ್ಲ ಅಂದ್ರೆ ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ? ಇದೊಂದು ದೊಡ್ಡ ಅನಿಷ್ಟ ಪದ್ಧತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವಾಗಿನ ಕಾಲಮಾನದಲ್ಲಿ ಹೆಂಗಿರ್ಬೇಕೋ ಆ ತರ ಯಾರು ಇಲ್ಲ. ಯಾಕೆಂದ್ರೆ ಇಲ್ದೇ ಇರೋದೆಲ್ಲಾನು ತಂದು ಅಂದ್ರೆ ಹಿಂದಿನ ಕಾಲದಲ್ಲಿ ಏನೋ ರೂಢಿಸ್ಕೊಂಡ್ ಬಂದಿದ್ರು ಅಂತೇಳಿ, ಅದೇ ರೀತಿ ಈಗಲೂ ಕೂಡ ನಾವು ಅದೇ ಪದ್ಧತಿನ ಅನುಸರಿಸಬೇಕು ಅಂತೇಳಿ ಈ ರೀತಿ ಒತ್ತಡ ಇರುವಂತದ್ದು ಎಷ್ಟು ಸರಿ ಅನ್ನೋದು ಕೂಡ ಗ್ರಾಮಸ್ಥರ ಒಂದು ಆಕ್ರೋಶ ಆಗಿದೆ. ಮತ್ತೆ ಅದಲ್ಲದೆ ಏನು ಈಗ ಋತುಮತಿ ಆದಂತ ಹೆಣ್ಮಕ್ಳು ಹೊರಗಡೆ ಹೋಗ್ಬೇಕು ಅಂದ್ರೆ ಪಾಪ ಅವ್ರೆಲ್ಲ ಹೋಗ್ತಾರೆ. ಇಂಥ ಅನಿಷ್ಟ ಪದ್ಧತಿಗಳನ್ನ ಹೋಗ್ಲಾಡಿಸ್ಬೇಕು ಅಂತಾನು ಕೂಡ ಸಮಾಜದಲ್ಲಿ ಎಲ್ಲರೂ ಹೇಳ್ತಾರೆ. ಆದ್ರೆ ಈ ಪದ್ಧತಿಗಳು ಇನ್ನೂ ಜೀವಂತವಾಗಿರೋದು ನಿಜವಾಗ್ಲೂ ಒಂದು ಅಸಹ್ಯಕರವಾದ ಒಂದು ಘಟನೆ ಅಂತಾನೆ ಹೇಳ್ಬೋದು. ಇದು ಏನು ಅಲುಗೂರಿನ ಗುಂಡಾಪುರದಲ್ಲಿ ಆಗಿರುವಂತ ಈ ಒಂದು ಇದು ಪದ್ಧತಿ ನಿಜವಾಗ್ಲೂ ಎಲ್ಲರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಯಾಕೆಂದ್ರೆ ಹಿಂದೆ ಹೆಣ್ಮಕ್ಳು ಋತುಮತಿ ಆದ್ರೆ ಅವ್ರನ್ನ ಊರಿಂದ ಆಚೆ ಇರುವಂತ ಹೊಲದಲ್ಲಿ ಅವ್ರನ್ನ ಇರಿಸುವಂತ ಒಂದು ಪದ್ಧತಿ ನಡ್ಕೊಂಡ್ ಬಂದಿರುವಂತದ್ದು. ಅಂದ್ರೆ ಈ ಹಬ್ಬದ ಸಮಯದಲ್ಲಿ ಏನು ಆ 12ನೇ ತಾರೀಕಿಂದ ಮಾರ್ಚ್ 12ನೇ ತಾರೀಕಿಂದ ನಡೆಯುತ್ತೆ ಹಬ್ಬ. ಈ ಹಬ್ಬದ ಸಂದರ್ಭದಲ್ಲಿ ಅವ್ರನ್ನ ಹೊರಗಡೆ ಇಡುವಂತದ್ದು, ಅಂದ್ರೆ ಋತುಮತಿ ಆದ ಹೆಣ್ಮಕ್ಳನ್ನ ಹೊರಗಡೆ ಇಡುವಂತದ್ದು, ಇದು ಹಿಂದೆಯಿಂದನೂ ನಡ್ಕೊಂಡ್ ಬಂದಿದೆ ಅಂತಾನು ಕೂಡ ಹೇಳ್ತಾರೆ. ಆದ್ರೆ ಇನ್ನೂ ಕೂಡ ಇಂತ ಒಂದು ಪದ್ಧತಿಗಳು ಜೀವಂತವಾಗಿರೋದು ಎಷ್ಟು ಸರಿ ಅನ್ನೋದು ಕೂಡ ಕೆಲ ಗ್ರಾಮಸ್ಥರ ಆಕ್ರೋಶಕ್ಕೂ ಕಾರಣ ಆಗಿರುವಂತದ್ದು. ಈಗಾಗಲೇ ಅವರು ಆಲ್ರೆಡಿ 2023 ದೂರನ್ನ ಸಲ್ಲಿಸಿದ್ರು. ಅಂದ್ರೆ ಪ್ರತಿ ವರ್ಷ ನಡೆಯುವಂತ ಒಂದು ಹಬ್ಬ ಇದು. ಈ ಹಬ್ಬದ ಅಂಗವಾಗಿ 2023 ದೂರನ್ನ ಸಲ್ಲಿಸಿದ್ರು. ಈ ದೂರನ್ವಯ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಸ್ಥಳಕ್ಕೆ ಬಂದು ಯಾರೇ ಏನೇ ಒತ್ತಡ ಇರೋದ್ರು ಕೂಡ ನನ್ಗೆ ಕಂಪ್ಲೇಂಟ್ ಮಾಡಿ ಅಂತಾನು ಕೂಡ ಹೇಳಿರುವಂತದ್ದು. ಮತ್ತೆ ಅದಲ್ಲದೆ ಈ ತರ ಪದ್ಧತಿನ ಆಚರಿಸಬಾರ್ದು ಅಂತ ಹೇಳಿ ತಹಶೀಲ್ದಾರ್ ಕೂಡ ಆದೇಶ ಹೊರಡಿಸಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಗ್ರಾಮದಲ್ಲಿ ಯಾರೋ ಒಬ್ರು ಮಧ್ಯರಾತ್ರಿಲಿ ಡಂಗೂರ ಸಾರ್ತಾರೆ. ಡಂಗೂರ ಸಾರದಂತ ಸಂದರ್ಭದಿಂದ ಈಚೆಗೆ ಯಾರು ಕೂಡ ಋತುಮತಿಯಾದವ್ರು ಇರಬಾರ್ದು ಅಂತಾನು ಕೂಡ ಒಂದ್ ಹೇಳುವಂತದ್ದು. ಆದ್ರೆ ಅಲ್ಲಿನ ಅರ್ಚಕರು ಹೇಳುವಂತದ್ದು ನಾವ್ ಯಾರ ಮೇಲೂ ಒತ್ತಡ ಇರ್ತಾ ಇಲ್ಲ, ಅವ್ರವರೇ ಆ ಪದ್ಧತಿನ ಅನುಸರಿಸ್ತಾರೆ. ಯಾಕೆಂದ್ರೆ ಏನು ದೇವ್ರಿದ್ದಾರೆ, ಆ ದೇವ್ರ ಕೋಪಕ್ಕೆ ನಾವೆಲ್ಲಿ ಗುರಿ ಆಗ್ತೀವಿ ಅಂತೇಳಿ ಅವರೇ ಈ ಪದ್ಧತಿನ ಅನುಸರಿಸ್ತಾರೆ ಅಂತ ಹೇಳ್ತಾರೆ. ಆದ್ರೆ ಡಂಗೂರ ಸಾರಿಸೋದು ಎಷ್ಟು ಸರಿ, ಡಂಗೂರ ಸಾರಿಸಿ ಜನರನ್ನ ಎದುರಿಸ್ತಾರೆ ಅಂತಾನು ಕೂಡ ಒಂದು ಆರೋಪ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ಒಂದು ಅನಿಷ್ಟ ಪದ್ಧತಿನ ಹೋಗ್ಲಾಡಿಸ್ಬೇಕು. ಮತ್ತೆ ಅದಲ್ಲದೆ ಇನ್ ಮುಂದೆ ಆತರ ಡಂಗೂರ ಸಾರಿಸೋ ಒಂದು ವ್ಯವಸ್ಥೆನೂ ಕೂಡ ನಿಲ್ಲಿಸ್ಬೇಕು ಅಂತಾನು ಕೂಡ ಒತ್ತಡ ಇರ್ತಾ ಇರುವಂತದ್ದು. ಅಶ್ವಿನಿ, ಓಕೆ, ಥ್ಯಾಂಕ್ ಯು ಬಾಲಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.